ಬನ್ನಿ ಇವತ್ತು ಒಂದು ಕಥೆ ಕೇಳೋಣ. ಇದು ಇತಿಹಾಸದ ಪುಟಗಳಲ್ಲಿ ಎಲ್ಲೋ ಕಳೆದು ಹೋದ ಹಾಗೆ ಕಾಣುಮ, ಆದ್ರೆ ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ಒಬ್ಬ ಹೀರೋನ ಕಥೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಹೋರಾಟದ ಕಥೆ ಅಷ್ಟೇ ಅಲ್ಲ, ಇದು ಇಡೀ ಕರ್ನಾಟಕದ ಆತ್ಮಗೌರವ ಹುಟ್ಟಿದ ಕಥೆ. ಹೌದು, ಒಂದು ಕಾಲ ಇತ್ತು. ನಾವು ಇವತ್ತು ಹೊಯ್ಸಳರು, ಚಾಲುಕ್ಯರು ಅಂತ ಹೆಮ್ಮೆಯಿಂದ ಹೇಳ್ತೀವಿ ಅಲ್ವಾ? ಅವರಿಗಿಂತಲೂ ಮುಂಚೆ ಕರ್ನಾಟಕದ ಈ ನೆಲವನ್ನ ಪಲ್ಲವರಂಥ ಹೊರಬಿನ ರಾಜರು ಆಳುತ್ತಿದ್ರು. ಅಂದ್ರೆ ಈ ಮಣ್ಣಿಗೆ ತನ್ನದೇ ಆದ ರಾಜ ಇರ್ಲಿಲ್ಲ, ತನ್ನದೇ ಆದ ಒಂದು ರಾಜವಂಶ ಅನ್ನೋದೇ ಇರ್ಲಿಲ್ಲ. ಸರಿ, ಈ ಕಥೆಯ ಹೀರೋ ಯಾರು ಗೊತ್ತಾ? ಮಯೂರ ಶರ್ಮ. ಇವತ್ತಿನ ಶಿವಮೊಗ್ಗ ಜಿಲ್ಲೆ ಇದೆಯಲ್ಲ, ಅಲ್ಲಿ ತಾಳುಗುಂದ ಅಂತ ಒಂದು ಹಳ್ಳಿ. ಅಲ್ಲಿನ ಒಬ್ಬ ತುಂಬಾನೇ ಬುದ್ಧಿವಂತ ಬ್ರಾಹ್ಮಣ ವಿದ್ವಾಂಸ. ಅವನ ಜೀವನ ಯುದ್ಧ, ಕತ್ತಿ, ಗುರಾಣಿ ಅಂತ ಇರ್ಲಿಲ್ಲ, ಬದಲಿಗೆ ಜ್ಞಾನ ಸಂಪಾದನೆ ಮಾಡೋದಕ್ಕೆ ಮೀಸಲಾಗಿತ್ತು. ಅವನ ಜಗತ್ತೇ ಬೇರೆ. ಅಲ್ಲಿ ಯುದ್ಧದ ಕೂಗು ಇರ್ಲಿಲ್ಲ, ಬದಲಿಗೆ ವೇದಮಂತ್ರಗಳ ಗಂಭೀರವಾದ ಧ್ವನಿ ಕೇಳ್ತಾ ಇತ್ತು. ಅವನಿಗೆ ತಾಳೆಗರಿಗಳೇ ಆಯುಧ. ಅಷ್ಟು ಶಾಂತಿಯುತ, ಜ್ಞಾನದಿಂದ ತುಂಬಿದ ಒಂದು ಬಾಲ್ಯ ಅವನದ್ದು. ನೋಡಿ, ಒಂದ್ ಕಡೆ ಜ್ಞಾನದ ಶಾಂತಿಯುತ ಪ್ರಪಂಚ, ಮತ್ತೊಂದ್ ಕಡೆ ಯುದ್ಧದ ಕ್ರೂರ ಸತ್ಯ. ಮಯೂರ ಶರ್ಮ ಹುಟ್ಟಿದ್ದು ಆ ಮೊದಲನೇ ಜಗತ್ತಲ್ಲಿ, ಆದ್ರೆ ವಿಧಿ ಅವನನ್ನ ಎರಡನೇ ಜಗತ್ತಿಗೆ ತಳ್ಳೋಕೆ ರೆಡಿಯಾಗ್ತಾ ಇತ್ತು. ಬಹುಶಃ ಅವನ ಜೀವನದ ಆ ಒಂದು ಅನಿರೀಕ್ಷಿತ ತಿರುವಿಗೆ ಇದು ಮುನ್ನುಡಿಯಿರ್ಬೇಕು. ಸರಿ, ಮುಂದೇನಾಯ್ತು? ಜ್ಞಾನದ ಹಸಿವು ಮಯೂರ ಶರ್ಮನನ್ನ ಕಾಂಚೀಪುರಕ್ಕೆ ಕರ್ಕೊಂಡೋಯ್ತು. ಆ ಕಾಲದಲ್ಲಿ ಕಾಂಚೀಪುರ ಅಂದ್ರೆ ದಕ್ಷಿಣ ಭಾರತದ ಜ್ಞಾನದ ರಾಜಧಾನಿ ಇದ್ದಾಗೆ. ಆದ್ರೆ ಒಂದು ವಿಷಯ, ಅದು ಕೇವಲ ಜ್ಞಾನದ ಕೇಂದ್ರ ಆಗಿರ್ಲಿಲ್ಲ, ಅದು ಪಲ್ಲವರ ಅಧಿಕಾರ ಮತ್ತು ದರ್ಪದ ಕೇಂದ್ರ ಕೂಡ ಆಗಿತ್ತು. 20 ವರ್ಷದ ಯುವಕನಾಗಿ ಮಯೂರ ಶರ್ಮ ಅಲ್ಲಿಗೆ ಹೋದಾಗ ಅಲ್ಲಿನ ವಾತಾವರಣವೇ ಬೇರೆ ಇತ್ತು. ಪ್ರತಿಯೊಂದು ದ್ವಾರದಲ್ಲೂ ಪಲ್ಲವ ಸೈನಿಕರು, ಅವರ ಕಣ್ಣಲ್ಲಿ ಅಧಿಕಾರದ ದರ್ಪ. ಇಲ್ಲೇ ನೋಡಿ, ಜ್ಞಾನಕ್ಕೂ ಮತ್ತು ಶಕ್ತಿಗೂ ನಡುವೆ ಒಂದು ಸಂಘರ್ಷ ಶುರುವಾಗೋಕೆ ವೇದಿಕೆ ರೆಡಿಯಾಗ್ತಾ ಇತ್ತು. ಆಮೇಲೆ ನಡೆದಿದ್ದು ಕೇವಲ ಒಂದು ವಾದವಿವಾದ ಅಲ್ಲ, ಅದು ಅವನ ಆತ್ಮಗೌರವದ ಮೇಲೆ ನಡೆದ ನೇರ ದಾಳಿ. ಅವನ ಬ್ರಾಹ್ಮಣ ಅಸ್ಮಿತೆಯ ಸಂಕೇತವಾದ ಪವಿತ್ರ ಜನಿವಾರವನ್ನೇ ಎಲ್ಲರ ಮುಂದೆ ಹರಿದು ಹಾಕಲಾಯಿತು. ಆ ಒಂದು ಕ್ಷಣ ಆ ಒಬ್ಬ ವಿದ್ವಾಂಸನ ಒಳಗಿದ್ದ ಯೋಧ ಎಚ್ಚರಗೊಂಡ. ನಿಜಕ್ಕೋ ಈ ಒಂದು ಅವಮಾನ ಕೇವಲ ವೈಯಕ್ತಿಕ ನೋವಾಗಿ ಉಳಿಲಿಲ್ಲ, ಅದು ಒಂದು ಕ್ರಾಂತಿಯ ಕಿಡಿಯಾಯಿತು. ಒಬ್ಬ ವಿದ್ವಾಂಸನನ್ನ ಯೋಧನನಾಗಿ ಮತ್ತು ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸುವ ಶಕ್ತಿಯಾಗಿ ಪರಿವರ್ತಿಸಿದ ಘಟನೆಯದು. ಅವಮಾನದ ಕೋಪದಿಂದ ಕುದಿಯುತ್ತಾ ಮಯೂರ ಶರ್ಮ ಕರ್ನಾಟಕಕ್ಕೆ ವಾಪಸ್ ಬಂದ. ಇಲ್ಲಿಂದ ಶುರುವಾಗುತ್ತೆ ನೋಡಿ, ಒಬ್ಬ ವಿದ್ವಾಂಸ ದಂಗೆಕೋರ್ನಾಗಿ, ಒಂದು ಜನಾಂಗದ ನಾಯಕನಾಗಿ ಬದಲಾಗುವ ರೋಚಕ ಪಯಣ. ಅವನು ಕಟ್ಟಿದ್ದು ಕೇವಲ ಸೈನ್ಯವನ್ನಲ್ಲ, ಬದಲಿಗೆ ಹೊರಗಿನ ಆಡಳಿತದಿಂದ ಬೇಸತ್ತಿದ್ದ ಜನರ ಶಕ್ತಿಯನ್ನ. ಕಾಡಿನ ಜನರು, ಸ್ಥಳೀಯ ಯೋಧರು, ತನ್ನ ಹಾಗೆ ಅವಮಾನಕ್ಕೊಳಗಾದ ವಿದ್ವಾಂಸರು, ಇವರೆಲ್ಲರೂ ಅವನ ಜೊತೆ ಬಂದು ನಿಂತರು. ಅವನ ಸೈನ್ಯ ಈ ಮಣ್ಣಿನ ನೋವಿನಿಂದಲೇ ಹುಟ್ಕೊಂಡಿತ್ತು. ಅವನ ಯುದ್ಧದ ಸ್ಟ್ರಾಟಜಿಯೇ ಬೇರೆ. ನಗರಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದ ಪಲ್ಲವರ ಸೇನೆಗೆ ಕರ್ನಾಟಕದ ದಟ್ಟ ಕಾಡುಗಳಲ್ಲಿ ಮಯೂರ ಶರ್ಮನ ಹೊಂಚುದಾಳಿಗಳನ್ನ, ಅವನ ಚಾಣಾಕ್ಷ ತಂತ್ರಗಳನ್ನ ಎದುರಿಸೋಕೆ ಆಗ್ಲೇ ಇಲ್ಲ. ವರ್ಷಗಟ್ಟಲೆ ಬನವಾಸಿ, ಶೃಂಗೇರಿ, ಶರಾವತಿ ಕಣಿವೆಯ ಆ ದಟ್ಟ ಕಾಡುಗಳಲ್ಲಿ ಒಂದಾದ ಮೇಲೊಂದರಂತೆ ಯುದ್ಧಗಳು ನಡೆದವು. ಅವನು ಗೆದ್ದ ಪ್ರತಿಯೊಂದು ಯುದ್ಧದ ಜೊತೆಗೆ ಮಯೂರ ಶರ್ಮನ ಹೆಸರು ಪಲ್ಲವರಿಗೆ ಒಂದು ದುಸ್ವಪ್ನವಾದ್ರೆ ಕನ್ನಡಿಗರಿಗೆ ಒಂದು ಭರವಸೆಯ ಕಿರಣವಾಯಿತು. ಕೊನೆಗೆ ಈ ದಂಗೆಯನ್ನು ಹತ್ತಿಕ್ಕಲು ಸೋತ ಪಲ್ಲವರಿಗೆ ಬೇರೆ ದಾರಿನೇ ಇರಲಿಲ್ಲ. ತಮ್ಮ ಸಾಮ್ರಾಜ್ಯದ ಗಡಿಯಲ್ಲೇ ಹುಟ್ಟುತ್ತಿದ್ದ ಈ ಹೊಸ ಬಲಿಷ್ಠ ಶಕ್ತಿಯನ್ನು ಅವರು ಒಪ್ಪಿಕೊಳ್ಳಲೇಬೇಕಾದ ಪರಿಸ್ಥಿತಿ ಬಂತು. ಇದೊಂದು ಚಾರಿತ್ರಿಕ ಕ್ಷಣ ಅಲ್ವಾ? ದಕ್ಷಿಣ ಭಾರತದ ಅತಿದೊಡ್ಡ ಸಾಮ್ರಾಜ್ಯ ಒಬ್ಬ ದಂಗೆಕೋರನ ಜೊತೆ ಮಾತುಕತೆಗೆ ಕೂತಿತ್ತು. ಇದು ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪಕ್ಕೆ ಸಿಕ್ಕ ಅತಿ ದೊಡ್ಡ ಗೆಲುವು. ಹೀಗೆ ಕ್ರಿಸ್ತಶ 345ರಲ್ಲಿ ಕರ್ನಾಟಕದ ಮೊದಲ ಸ್ವತಂತ್ರ ರಾಜವಂಶ ಕದಂಬ ಸಾಮ್ರಾಜ್ಯ ಹುಟ್ಕೊಳ್ತು. ಜ್ಞಾನಕ್ಕಾಗಿ ತಾಳೆಗರಿ ಹಿಡಿದಿದ್ದ ಮಯೂರ ಶರ್ಮ ಈಗ ಅಧಿಕೃತವಾಗಿ ಖಡ್ಗ ಹಿಡಿದ ಅರಸ ಮಯೂರವರ್ಮ ಆದ. ಇದೇ ಮೊದಲ ಬಾರಿಗೆ ಕನ್ನಡ ಭಾಷೆ ರಾಜಮನೆತನದ ಆಡಳಿತದಲ್ಲಿ ಬಳಕೆಗೆ ಬಂತು. ಇಲ್ಲಿ ಹುಟ್ಟಿದ್ದು ಕೇವಲ ಒಂದು ರಾಜ್ಯವಲ್ಲ, ಒಂದು ನಾಡಿನ ಸ್ಪಷ್ಟವಾದ ಅಸ್ಮಿತೆ. ಮಯೂರವರ್ಮನ ಸಾಧನೆ ಕೇವಲ ಒಂದು ಹೊಸ ರಾಜವಂಶವನ್ನ ಸ್ಥಾಪಿಸಿದ್ದಕ್ಕೆ ನಿಲ್ಲಿಲ್ಲ, ಅದರ ಪರಿಣಾಮ ಇದೆಯಲ್ಲ, ಅದು ಅದಕ್ಕಿಂತಲೂ ಎಷ್ಟೋ ದೊಡ್ಡದು. ಇದು ನಮ್ಮ ನೆಲ, ಇದು ನಮ್ಮ ಭಾಷೆ ಅಂತ ಹೇಳಿ ಈ ನಾಡಿಗೆ ಮತ್ತು ಇಲ್ಲಿನ ಜನರಿಗೆ ಹೊರಗಿನ ಆಡಳಿತದಿಂದ ಬೇರೆಯಾದ ಒಂದು ವಿಶಿಷ್ಟವಾದ ಗುರುತನ್ನ ಕೊಟ್ಟ ಮೊದಲ ರಾಜವಂಶ ಅಂದ್ರೆ ಅದು ಕದಂಬರು.
ಮಯೂರವರ್ಮ ಹಾಕಿದ ಆ ಅಡಿಪಾಯ ಅದೆಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಅದರ ಮೇಲೆಯೇ ಮುಂದೆ ಕರ್ನಾಟಕದ ಮಹಾನ್ ಸಾಮ್ರಾಜ್ಯಗಳು ತಲೆ ಎತ್ತಿದವು. ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಅಷ್ಟೇ ಏಕೆ ವೈಭವದ ವಿಜಯನಗರ ಸಾಮ್ರಾಜ್ಯ ಇವೆಲ್ಲದರ ಬೇರು ಇರೋದು ಕದಂಬರು ಸ್ಥಾಪಿಸಿದ ಈ ನೆಲದ ಸ್ವಾಭಿಮಾನದಲ್ಲಿ. ಹಾಗಾಗಿ ಈ ಕಥೆಯ ತಿರುಳು ಇಷ್ಟೇ: ತನ್ನ ನೋವನ್ನು ಶಕ್ತಿಯನ್ನಾಗಿ ಮತ್ತು ತನಗೆ ಆದ ಅವಮಾನವನ್ನು ಒಂದು ಇಡೀ ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸಿದ್ದು. ಹಾಗಾದ್ರೆ ಮಯೂರ ಶರ್ಮನ ಕಥೆ ನಮ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನ ಬಿಟ್ಟು ಹೋಗುತ್ತೆ. ಕೇವಲ ಒಂದು ಕ್ಷಣದ ಅನ್ಯಾಯ ಒಂದು ಇಡೀ ನಾಡಿನ ಅಸ್ಮಿತೆಯನ್ನೇ ಹೇಗ್ತಾನೆ ಬದಲಾಯಿಸಬಲ್ಲದು? ಒಬ್ಬ ವ್ಯಕ್ತಿಯ ಸಂಕಲ್ಪ ಇತಿಹಾಸದ ಹಾದಿಯನ್ನೇ ಬದಲಾಯಿಸಬಲ್ಲದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ?